ಸ್ನೇಹಿತರೆ, ಒಂದೇ ರೀತಿ ಕರೆಂಟ್ ಕೂಡ ಬರ್ತಾ ಇತ್ತು ನಿಮಗೆ. ಸ್ನೇಹಿತರೆ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಸೂಪರ್ ಸ್ಟೀಲ್ ಬ್ರ್ಯಾಂಡಲ್ಲಿ 6 kV ಜನರೇಟರ್ ತೊಗೊಂಬಂದಿನಿ ಸ್ನೇಹಿತರೆ. ಇದು ಏನಕ್ಕೆ ಯೂಸ್ ಆಗುತ್ತೆ, ಯಾರ್ಯಾರು ಯೂಸ್ ಆಗುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಇದು ಸ್ಪೆಷಲ್ ಮಾಡೆಲ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಮಾಡೆಲ್ ನಂಬರು SS3800E ಅಂತ ಬರುತ್ತೆ ನಿಮಗೆ. ಮಾಡೆಲ್ ನಂಬರು 6 kV ಜನರೇಟರ್ ಆಗಿರುತ್ತೆ ಸ್ನೇಹಿತರೆ. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇವಾಗ ತುಂಬಾ ಕರೆಂಟ್ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಇದು ಯಾರ್ಯಾರಿಗೆ ಅಂದರೆ ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ವೆಲ್ಡಿಂಗ್ ಅವರಿಗೆ, ಬಿಲ್ಡಿಂಗ್ ಕಟ್ಸ್ತಾ ಇದ್ದಾರಲ್ಲ ಅವರಿಗೂ ಕೂಡ ಒಳ್ಳೆ ಉಪಯೋಗ ಬರುತ್ತೆ ಸ್ನೇಹಿತರೆ. ಇದು ಆಲ್ಮೋಸ್ಟು ವೆಲ್ಡಿಂಗ್ ಅವರು ವೆಲ್ಡಿಂಗ್ ಜನರೇಟರ್ ಹುಡುಕ್ತಾ ಇರ್ತಾರೆ, ಅದಕ್ಕೆ ವೆಲ್ಡಿಂಗ್ ಕೂಡ ಓಡಿಸ್ಬೋದು ಸ್ನೇಹಿತರೆ. ಡೆಮೋ ಎಲ್ಲ ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಬನ್ನಿ ಫಸ್ಟು ಮಷಿನ್ ಡೀಟೇಲ್ಸ್ ಹೇಳ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಸೆಲ್ಫ್ ಸ್ಟಾರ್ಟ್ ಬರುತ್ತೆ, ಸೆಲ್ಫ್ ಸ್ಟಾರ್ಟ್ ಕೂಡ ಬರುತ್ತೆ ಸ್ನೇಹಿತರೆ. ನಿಮಗೆ ರೀಕಾಯಿಲ್ ಸ್ಟಾರ್ಟ್ ಕೂಡ ಬರುತ್ತೆ. ನಿಮಗೆ 12 volts ಬ್ಯಾಟ್ರಿ ಕನೆಕ್ಷನ್, ಏನನ್ನ ಐಟಮ್ಸ್ ಓಡಿಸ್ಬೇಕು, ಲೈಟಿಂಗ್ಸ್ ಓಡಿಸ್ಬೇಕು ಅಂದರೆ ಅದು ಕೂಡ ಆಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು 12 volts ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಎರಡು ನಿಮಗೆ 220 ವೋಲ್ಟೇಜ್ ಇರೋ ಎರಡು ಔಟ್ಪುಟ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಲ್ಲಿ ಸೈಡಲ್ಲಿ ನಿಮಗೆ ಬ್ಯಾಟ್ರಿನೂ ಕೊಟ್ಟಿದ್ದಾರೆ. ನಿಮಗೆ ಫುಲ್ಲು ಹೆವಿ ಡ್ಯೂಟಿ ಆದಂಥ ಬರುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನೋಡೋಕ್ಕೆ ಇಷ್ಟು ಚಿಕ್ಕದಾಗಿದೆ. ಇದು 84 ಕಿಲೋ ಬರುತ್ತೆ ಸ್ನೇಹಿತರೆ. ಟೋಟಲ್ ಜನರೇಟರ್ ವೆಯ್ಟ್ ಬಂದ್ಬಿಟ್ಟು 84 ಕಿಲೋ ಬರುತ್ತೆ. ತುಂಬಾ ಹೆವಿ ಡ್ಯೂಟಿ ಆದಂಥ ಮಷೀನು ಮತ್ತು ಸ್ಪೆಷಲ್ ಮಷೀನ್ ಸ್ನೇಹಿತರೆ. ಸೂಪರ್ ಸ್ಟೀಲ್ ಅಂದರೆ ಕ್ವಾಲಿಟಿ ಆಲ್ವೇಸ್ ಮೇಂಟೈನ್ ಮಾಡೇ ಮಾಡ್ತಾರೆ, ನಿಮಗೆಲ್ಲ ತಿಳು ಬಂದಿದೆ ಸ್ನೇಹಿತರೆ. ಇದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ನಿಮಗೆ, 4 ಸ್ಟ್ರೋಕು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಇದ್ರ ಟ್ಯಾಂಕ್ ಕೆಪಾಸಿಟಿ ನಿಮಗೆ ಆಲ್ಮೋಸ್ಟ್ ಅಪ್ರಾಕ್ಸ್ ಒಂದು 15 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬಂದಿದೆ ಸ್ನೇಹಿತರೆ. ನಿಮಗೆ ಎಲ್ಲ ರೀತಿ ಆಪ್ಷನಬಲ್ ಇದೆ. ಎಲ್ಲ ಪ್ರತಿಯೊಂದು ಕಟ್ಟಿಂಗ್ ಮಷೀನು, ಗ್ರೈಂಡಿಂಗ್ ಮಷೀನು, ಎಲೆಕ್ಟ್ರಿಕಲ್ ಆಗಿರಲಿ, ನಿಮಗೆ 5 HP ಗಂಟ ಮೋಟ್ರ್ ರನ್ ಆಗುತ್ತೆ ಸ್ನೇಹಿತರೆ. ಎಲ್ಲ ರೀತಿ ಆಗುತ್ತೆ. ಬನ್ನಿ ಇದನ್ನು ತಡ ಮಾಡೋದು ಬೇಡ, ಡೆಮೋ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ವೆಲ್ಡಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ತೋರಿಸ್ಕೊಡೋಣ ಬನ್ನಿ ಸ್ನೇಹಿತರೆ. ಆಯಿಲ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫುಲ್ ಕಂಪ್ಲೀಟ್ ಡೀಟೇಲಿಂಗಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳ್ಕೊಳ್ಳಿ, ಎಲ್ಲೂ ಕೂಡ ಡೌಟ್ ಇರಬಾರ್ದು. ನೋಡಿ 1 ಲೀಟ್ರ್ 20W40 ಆಯಿಲು ನೋಡ್ತಾ ಇರ್ಬೋದು ನೀವು. 20W40 ಆಯಿಲ್ ಎಷ್ಟು ಹಾಕಬೇಕು ಏನು ಅಂತೆಲ್ಲ ಇರುತ್ತೆ. ಫನಲ್ ಕೂಡ ಜೊತೆಗೆ ಕೊಟ್ಟಿರ್ತಾರೆ. ಬನ್ನಿ ಸ್ನೇಹಿತರೆ, ನಿಮಗೆ ಎಷ್ಟು ಲೋಡ್ ಮಾಡೋಣ ಆಯಿಲ್ನ. ಆಯಿಲ್ ಇವಾಗ ಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಆಯಿಲ್ ನೋಡಿ ಕಂಪ್ಲೀಟಾಗಿ ಆಯಿಲ್ ಫಿಲ್ ಆಗಿದೆ, ಕಾಣ್ತಾ ಇದೆ ಅಲ್ಲ. ಆಯಿಲ್ ಫಿಲ್ ಆದಮೇಲೆ ಆಯಿಲ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಡಿ. ಆಯಿಲ್ ಕ್ಯಾಪ್ ಕ್ಲೋಸ್ ಮಾಡಾದ್ಮೇಲೆ ನಿಮಗೆ ಏನು ಮಾಡಬೇಕು ಅಂದರೆ, ಬ್ಯಾಟ್ರಿ ಕನೆಕ್ಷನ್ಗಳೇನು ಇರೋಲ್ಲ, ಬ್ಯಾಟ್ರಿ ಕನೆಕ್ಷನ್ ಎಲ್ಲ ಕೊಡ್ಕೊಬೇಕಾಗುತ್ತೆ. ನೋಡಿ ರೆಡ್ಡಿಗೆ ರೆಡ್ಡು, ಬ್ಲ್ಯಾಕಿಗೆ ಬ್ಲ್ಯಾಕು ನೋಡ್ತಾ ಇರ್ಬೋದು. ಅದು ಕೂಡ ಏನು ಸಿಂಪಲ್ಲೇ, ನಿಮಗೆ ತುಂಬಾ ಈಸಿ ಕನೆಕ್ಷನ್ ಕೂಡ. ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾಕೆ ಕೊಡೋದು ಅಂತ. ನೋಡಿ 2 ಸೈಡು ಕೂಡ ಇವಾಗ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಾಯಿತು. ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಾದಮೇಲೆ ಇದು ಕ್ಲೋಸ್ ಮಾಡ್ಕೊಂಬಿಡಿ. ನಿಮಗೆ ನೋಡಿ ಈ ಥರ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಬೋದು ನೀವು. ಯಾವ ರೀತಿ ಬೇಕು ಆ ರೀತಿ ಕ್ಲೋಸ್ ಮಾಡ್ಕೊಂಬಿಗೆ. ಬನ್ನಿ ತೋರಿಸ್ಕೊಡ್ತೀನಿ ಇವಾಗ ನಿಮಗೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಎಲ್ಲ ನೋಡ್ತಾ ಇರ್ಬೋದು. ನಿಮಗೆ ಇನ್ನೂ ಇದಕ್ಕೆ ವೀಲೆಲ್ಲ ಫಿಟ್ ಆಗುತ್ತೆ. ವೀಲೆಲ್ಲ ಏನೂ ನಾವು ಫಿಟ್ ಮಾಡಿಲ್ಲ, ಜಸ್ಟ್ ನಿಮ್ಗೆ ಸ್ಯಾಂಪಲ್ ತೋರ್ಸೋಕ್ಕೋಸ್ಕರ. ನೋಡಿ ಇದು ಪೂರ್ತಿ ಕಂಪ್ಲೀಟ್ ಡಿಸ್ಪ್ಲೇ. ಇದು ಸ್ವಿಚ್ಚು, ಇದು ಕರೆಂಟ್ ಬ್ರೇಕ್ ಡೌನ್ ಸ್ವಿಚ್ಚು. ಆನ್ ಮಾಡ್ಕೊಳ್ಳಿ. ಇದು ಆಫಲ್ಲಿದ್ದರೆ ನಿಮಗೆ ಕರೆಂಟ್ ವರ್ಕ್ ಆಗೋಲ್ಲ. ನೋಡಿ ಇದು ಸೆಲ್ಫು. ಫಸ್ಟು ಪೆಟ್ರೋಲ್ ಇರುತ್ತೆ, ಪೆಟ್ರೋಲ್ ಆನ್ ಮಾಡ್ಕೊಳ್ಳಿ. ಬನ್ನಿ 1 ಲೀಟ್ರ್ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡೋಣ, ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ತಾ ಇರ್ಬೋದು 1 ಲೀಟ್ರ್ ಪ್ಯೂರ್ ಪೆಟ್ರೋಲ್. ಇದು ಪ್ಯೂರ್ ಪೆಟ್ರೋಲು ಫುಲ್ ಹಾಕ್ಬಿಡಿ ನಿಮಗೆ. ಸ್ವಿಚ್ಚು ಆನು ಆಫು ನಿಮಗೆ ಇಲ್ಲಿ ನೋಡಿ. ಈ ಕಡೆ ಆಫ್ ಇರುತ್ತೆ, ಇಲ್ಲಿ ಆನ್ ಇರುತ್ತೆ ನಿಮಗೆ. ಇಲ್ಲಿ ನೋಡಿ ಇಲ್ಲಿರುತ್ತೆ ನಿಮಗೆ ಪೆಟ್ರೋಲ್ದು. ನೋಡಿ ಕೆಳಗೆ ಮಾಡ್ಕೊಳ್ಳಿ. ಇವಾಗ ಪೆಟ್ರೋಲ್ ಆನು, ಓಕೆನಾ. ನೋಡಿ ಇಲ್ಲಿದೆ ನೋಡಿ ಪೆಟ್ರೋಲ್ದು, ಇದು ಆಫು. ಈ ಕಡೆ ಇದ್ದರೆ ನಿಮಗೆ ಕೆಳಗಿದ್ರೆ ಆನ್ ಆಗುತ್ತೆ. ಬನ್ನಿ ಇವಾಗ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಸೆಲ್ಫ್ ಸ್ಟಾರ್ಟ್ ಮಾಡಿ ನೋಡೋಣ. ಸ್ಟಾರ್ಟಿಂಗೇ ನಿಮಗೆ ನೋಡ್ತಾ ಇರ್ಬೋದು. ಇದು ಆನು ಸೆಂಟ್ರಲ್ಲಿ ಇಕ್ಕೊಂಡ್ರೆ, ಕೆಳಗಡೆ ಇಕ್ಕೊಂಡ್ರೆ ಆಫು. ಸ್ಟಾರ್ಟ್ ಬಂದ್ಬಿಟ್ಟು ನಿಮಗೆ ಮೇಲ್ಗಡೆ ನೋಡಿ ಸಿಂಪಲ್ಲು ಸ್ಟಾರ್ಟ್ ಆಯಿತು. ಇಲ್ಲಿ ಚೌಕ್ ಇರುತ್ತೆ ನಿಮಗೆ, ನೋಡ್ತಾ ಇರ್ಬೋದು. ಚೌಕು ನೋಡಿ, ಚೌಕ್ ಆಫಲ್ಲಿ ಚೌಕ್ ಆನ್ ಮಾಡ್ಕೋಬೇಕು ನೀವು. ಚೌಕ್ ಆನ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ವೋಲ್ಟೇಜ್ ಕರೆಂಟ್ ಬರ್ತಾ ಇದೆ ಅಂತ. ಇಲ್ಲಿ ನೋಡಿ ತೋರಿಸುತ್ತೆ ನಿಮಗೆ. 230 ವೋಲ್ಟೇಜ್ ಬರ್ತಾ ಇದೆ ನಿಮಗೆ ಕರೆಂಟು. 230 ವೋಲ್ಟೇಜಲ್ಲಿ ರನ್ ಆಗುತ್ತೆ. ಬನ್ನಿ ಇದನ್ನು ಮಿಷಿನ್ ಹೇಗೆ ಓಡುತ್ತೆ ಅಂತ. ವೆಲ್ಡಿಂಗ್ ಕೂಡ ರನ್ ಆಗುತ್ತೆ ಆರಾಮಾಗಿ. ವೆಲ್ಡಿಂಗ್ ಮಷೀನ್ ಕೂಡ, ಕಟ್ ಆಫ್ ಮಷೀನ್ ಎಲ್ಲ ರನ್ ಆಗುತ್ತೆ. ರನ್ ಮಾಡಿ ತೋರಿಸೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ.